ಒಂದು ಇಡೀ ಪ್ರಕರಣ ಮುಗಿದಿದೆ ಒಂದೇ ದಿವಸ, ಹೌದಲ್ಲ? ಇಡೀ ಪ್ರಕರಣ ಮುಗಿದಾಗೈತೆ ಒಂದೇ ದಿವಸ. ಓಂ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಮೋ ಮಥಾತೋ ಬ್ರಹ್ಮಜಿಜ್ಞಾಸ. ಒಂದೇನೀಗ ಚೇತನಾಚೇತನ ಜಗನ್ನಿಯಂತ್ರೇ ಶೇಷ ಸಂವಿದೆ ನಮೋ ನಾರಾಯಣಾಯ ಚ ಸರ್ವಶಕ್ರಾದಿವಂದಿತ. ಏನಾಗಿತ್ತೀಗ? ಚತುರ್ಥ ಪಾದ ಮುಗಿದಿತ್ತಲ್ಲ. ಓ ಇದು ಒಂದೇ. ಈಗ ಏನೇನು ಮುಗಿದಿತ್ತೀಗ? ಹಾಂ, ಈಶ್ವರ ನ ಚ ಮೃದಾದೀನ ವಚನಾದಿ ಅದೃಷ್ಟಿ. ಮಣ್ಣು ಮೊದಲಾದವುಗಳು ಮಾತಾಡೋದಿಲ್ಲ, ವೇದ ಮಾತಾಡುತ್ತೆ ಅಂತ ಹೇಳ್ತಾ ಇದೆ. ಆದ್ದರಿಂದ ವೇದಗಳು ಅಪ್ರಮಾಣ ಅಂತ ಹೇಳ್ತೀನಿ ಅಂದರೆ ಅಲ್ಲ. ಯಾಕೆ? ಅಭಿಮಾನಿ ವ್ಯಪದೇಶ ಇರೋದರಿಂದ ದೋಷ ಇಲ್ಲ ಅಂದ. ಈಶ್ವರಸ್ಯ ಸೃಷ್ಟುತ್ವವದ ಅಸತೋಪಿ ಮುಂದೆ ಅದು ಅಪಿತು ವಚನಾದಿಶಕ್ತಾಯ ದೇವತಾಯ ಮೃದಾದಿ ಶಬ್ದವಾಚ್ಯತ್ವ ದ್ಯೋತಿಕೈವ. ಅಲ್ಲಿ ಆ ಶಬ್ದಕ್ಕೆ ಅಭಿಮಾನಿ ದೇವತೆ ಅಂತ ಅರ್ಥನೇ ಹೊರತು ಬೇರೆ ಅಲ್ಲ. ಈಶ್ವರಸ್ಯ ಸೃಷ್ಟುತ್ವವತ್ ಅಸತೋಪಿ ಸೃಷ್ಟುತ್ವ ಶ್ರೂಯತೆ ಇತಿ ನಾಸ್ತಿ. ಅಸತ್ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರಲ್ಲ ಕೆಲವು ಕಡೆ. ಹೇಗಾಗುತ್ತೆ ಅಂದರೆ ಅಸತ್ ಶಬ್ದಕ್ಕೆ ದೇವರು ಅಂತಲೇ ಅರ್ಥ. ಸತ್ ಅಂದರೆ ವ್ಯಕ್ತ, ಅವ್ಯಕ್ತ, ಅವ್ಯಕ್ತನ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ ಅನ್ನೋದು ಬೇರೆ ಅಲ್ಲ. ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯಯೇ ಸರ್ವ ಏಕೀಭವಂತಿ ಇತಿ ಶ್ರುತಿಫಲಾತ್ ನೈಕ್ಯಂ. ಎಷ್ಟೇ ಹೇಳಿ ನೀವೀಗ ದೇವರು ದೇವರೇ, ದೇವರು ನಾವೇ ಅಲ್ಲ, ನಾವೆಲ್ಲ ದೇವರೇನೆ ಅಂತ ಯಾಕೆ ಹೇಳಬಾರ್ದು? ಶ್ರುತಿ ಹೇಳುತ್ತಲ್ಲ ಅಂತ ಕೇಳಿದರೆ ಅದು ಅರ್ಥ ಹಾಗಲ್ಲ. ಶ್ರುತಿ ಎಲ್ಲಿ ಹೇಳಿದೆ? ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇವ್ಯಯೇ ಸರ್ವ ಏಕೀಭವಂತಿ. ಕರ್ಮ, ವಿಜ್ಞಾನ, ಆತ್ಮ ಎಲ್ಲರೂ ಎಲ್ಲಿ ಐಕ್ಯ ಹೊಂತಾರೆ? ಐಕ್ಯ ಹೊಂತಾರೆ ಅಂತ ಹೇಳ್ತಾರೆ. ಒಂದು ಒಂದೇ ಅಂತ ಆಯ್ತಲ್ಲ, ಅಭೇದ ಬಂತಲ್ಲ. ಅದು ಏಕೀಭವಂತಿ ಒಂದಾಗ್ತಾರೆ ಅಂತ ಹೇಳೋದಿಲ್ಲ. ಮತ್ತು ಐಕ್ಯ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ ಆ ಅರ್ಥ ಅಲ್ಲ. ಇತಿ ಶ್ರುತಿ ಬಲಾತ್ ನ ಐಕ್ಯಂ ಕಿಂತು ಭೇದಾಪಾದಕಮೇವ ಏತತ್. ಇದು ವಾಕ್ಯ ನೀವು ತಿಳ್ಕೊಂಡಿರೋದು ಅಭೇದ ಹೇಳುತ್ತೆ ಅಂತ ಅಲ್ಲ, ಅದು ಭೇದವನ್ನೇ ಹೇಳ್ತಾ ಇದೆ. ಭೇದನೂ ಹೇಳುತ್ತೆ ಅಂತ ಹೇಳಬಾರ್ದು, ಭೇದವನ್ನೇ ಹೇಳ್ತಾ ಇದೆ. ಹೇಗೆ? ನಿರಂಜನ ಪರಮಂ ಸಾಮ್ಯಮುಪೈತಿ. ಒಂದಾಗೋದು ಅಂದ್ರೆ ಏನು? ಅಣ್ಣ ತಮ್ಮ ಒಂದಾದರು. ಏನಾಗಿದ್ದರು? ಗಲಾಟೆ ಮಾಡ್ಕೊಂಡು ಬೇರೆ ಮನೆ ಮಾಡಿದ್ರು. ಆಮೇಲೆ ಭಿನ್ನಾಭಿಪ್ರಾಯ ಹೋಯಿತು, ಒಂದಾದರೂ ಅಣ್ಣ ಹೋಯ್ತು, ತಮ್ಮ ಅಣ್ಣ ಆಗ್ತಾನೆ. ಏನಿಲ್ಲ, ಇಬ್ಬರು ಇದ್ದಾರೆ, ಭಿನ್ನಾಭಿಪ್ರಾಯ. ವಿ ಆರ್ ಆಲ್ ಒನ್ ಅಂತ. ವಿ ಆರ್ ಆಲ್ ಒನ್ ಅಂತ ಅರ್ಥ ಏನದಕ್ಕೆ? ನಮಗೆ ಭಿನ್ನಾಭಿಪ್ರಾಯ ಇಲ್ಲ, ಭಿನ್ನಾಭಿಪ್ರಾಯ ಇಲ್ಲ. ಈ ಮಾತನ್ನು ಹೇಳ್ತಾರೆ. ಮತ್ತೈಕ್ಯ ಅಂತ ಹೇಳಿದ್ರು. ಇಂಥ ಏಕತೆ ಭಾರಿ ಶ್ರೇಷ್ಠ. ಈ ರೀತಿ ಏಕತೆಯನ್ನು ಯಾರು ಒಪ್ಪೋದಿಲ್ಲ. ಈ ರೀತಿ ಏಕತೆ ಇರಬೇಕು. ಕೆಲವರು ಹೇಳಬೇಡ, ಒಂದು ಮಾತಾಡ್ರಿ ಅಂತ ಹೇಳೋದು. ಒಂದು ಮಾತಾಡಿ ಅಂತ ಹೇಳೋದಿಲ್ಲ. ಒಂದೊಂದ್ರೆ ಒಂದು ಅಲ್ಲ, ಭಿನ್ನಾಭಿಪ್ರಾಯದೇ ನಿರ್ಣಯ ಮಾಡಿಕೊಂಡು ಒಮ್ಮತದಿಂದ ಮಾತಾಡಿ. ಇದೆಲ್ಲ ಬಿಟ್ಟರೆ ಹೇಗೆ ಶಾಸ್ತ್ರ ಅರ್ಥ ಆಗುತ್ತೆ? ಇದನ್ನು ಒಪ್ಕೊಂಡಿದ್ದಾರೆ ಆಚಾರ್ಯ. ಫಸ್ಟ್ ಇದನ್ನು ಹೇಳಿದರು, ಫಸ್ಟು ಅಥವಾ ಪ್ರೊಸೀಜರ್ ಹೇಳಿಕೊಟ್ರು ಆಚಾರ್ಯ. ಅದನ್ನು ಯಾರು ಹೈಲೈಟ್ ಮಾಡೋದಿಲ್ಲ. ಹೀಗೆ ಅರ್ಥ ಮಾಡಬೇಕು. ವೇದವ್ಯಾಸರಿ ತತ್ವ ಸಮನ್ವಯ ಸರಿಯಾಗಿ ಬಂಧಿಸ್ಕೊಂಡು ಓದಿ ಹೇಳಿದ್ದಾರೆ. ಇಷ್ಟ ಇಲ್ಲದ ದಿವಸ ಊಟ ಮಾಡೋದೇ ಹಾಗೆ. ನಾವು ಅನ್ನ ಒಂದು ಕಡೆ ಎಲ್ಲೋ ಒಂದು ಕಡೆ ಹಾಕಿರ್ತಾರೆ, ಜೋಡಿಸ್ಕೊಳ್ಳೋದಿಲ್ಲ. ಅದು ಕೂಡ ಎಷ್ಟು ಜೋಡಿಸ್ಕೋಬೇಕು? ಜಾಸ್ತಿ ಖಾರ ಬೇಕಾದ್ರೆ ಕಡಿಮೆ ಬೇಕು, ಕೆಲವು ಇಷ್ಟಿಷ್ಟೇ ಬೇಕು. ಅವ್ರವ್ರು ಇಷ್ಟ. ನಾವೇ ಕಲಸಿ ಹಾಕಿದ್ರೆ ಏನಾಗುತ್ತೆ? ಸ್ವಲ್ಪ ನೀರಾಯಿತು, ಗಟ್ಟಿ ಆಯಿತು, ಎರಡೇ ಮಾತಾಡ್ತಾ ತನಗೆ ತಕ್ಕಂತೆ ಮಾಡ್ಕೊತಾನೆ. ಮತ್ತು ಯಾರು ಬೈಯಾಗಿಲ್ಲ, ಹೆಚ್ಚಿಗೆ ತಲೆ ಮಾಡ್ಕೊಂಡಿದ್ದು ಬೈಯಾಗೂ ಇರೋದಿಲ್ಲ. ಅದಕ್ಕೆ ಅಷ್ಟು ಊಟಕ್ಕೆ ಹೇಗೆ ಎಲ್ಲರೂ ಸೇರಿಸ್ಕೊಳ್ಳೋ ಕಲೆ ಗೊತ್ತಿರಬೇಕು. ಶಾಸ್ತ್ರನ ಇದು ಭೋಜನ, ಶಾಸ್ತ್ರ ಕೂಡ ಭೋಜನ. ಆದ್ದರಿಂದ ಇಲ್ಲೇ ಹೊಂಚ್ಕೋಬೇಕೆಲ್ಲ ಕೂಡ. ಆಗ ಬರೀ ಅನ್ನ ತಿಂದು ನೋಡ್ತಾನೆ, ಏನು ಸರಿ ಇಲ್ಲ ಅಂತ ನೋಡ್ತಾನೆ. ಆಮೇಲೆ ಬರೀ ಅದು ಸರಿ ಇಲ್ಲ, ಎರಡು ಸೇರಿಸ್ಕೊಳ್ಳೋ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ರಾಮ, ರಾವಣ, ಮಹಾನತ್ 3 ಪದ ಇದೆ. 3 ಹೊಂಚ್ಕೊಳ್ಳೋದವ್ರೆ ಅರ್ಥನೇ ಆಗೋದಿಲ್ಲ. ಅದು ಎಲ್ಲೋ ರಾಮ, ಎಲ್ಲೋ ಹನತ್ರ ಉಪಯೋಗ ಇಲ್ಲ. ರಾಮನು ವಾಟ್ ನೆಕ್ಸ್ಟ್? ರಾವಣನನ್ನು ಏನು ಮಾಡಿದ? ಆಕಾಂಕ್ಷೆ ತಕ್ಕಂತೆ ಜೋಡಿಸೋ, ಅದು ಸಮನ್ವಯ. ಅದನ್ನೆಲ್ಲ ಬಿಟ್ಟು ತಲೆ ಸೋಚಿದ್ದಷ್ಟೇ ಮಾಡಿ ತಲೆ ಕೆಡಿಸಿಬಿಟ್ಟಿದ್ದಾರೆ. ಇವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಆಚೆ ಎಲ್ಲದನ್ನು ತೋರಿಸಿದ ಗುರುಗಳು. ಆ ರೀತಿ ಗುರುತ್ವ ಸಿಗೋದು ಸಾಧ್ಯನೇ ಇಲ್ಲ. ಯಾರೇ ಹೇಳಿದ್ರು ಅವ್ರು ನೋಡ್ಕೊಂಡಂತ ಹೇಳಬೇಕೆ ಹೊರತು ಹೊಸ್ದಾಗಿ ಹೇಳೋದಕ್ಕೆ ಸಾಧ್ಯ. ಅಷ್ಟು ಪರ್ಫೆಕ್ಷನ್ ಇದೆ ಆಚಾರ್ಯ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ. ಎಲ್ಲ ವೇದವ್ಯಾಸ ಹೇಳಿದ್ದು ತಿಳಿಸೋಕ್ಕೋಸ್ಕರ ಎಲ್ಲ ಅವರು ಕೊಟೇಶನ್ ಕೊಡ್ತಾ ಹೋಗ್ತಾರೆ ಆಚಾರ್ಯ. ನಾವು ಹೇಳಿದ್ದೇನೂ ಅಲ್ಲ, ಅಲ್ಲೇ ಅವ್ರು ಹೇಳಿದ್ದು. ಇದು ಬಹಳ ಮುಖ್ಯ. ಎಷ್ಟೋ ಸರ್ತಿ ಮಂತ್ರಸ್ಥಿ ಕೊಡೋರು ಬರ್ತಾರೆ,
ಅದೇ ಮಂತ್ರಾಕ್ಷತೆಯೇ ಕೊಡ್ತೀನಿ ಅಂತಾರೆ. ನಮ್ಮ ಮಂತ್ರ ಕೊಟ್ಟು ಬರೀ ತಂದಿದ್ದು ತೊಗೊಳ್ಳೋದಿಲ್ಲ ಯಾರು ಕೂಡ. ನಮ್ಮ ಹತ್ರ ಅದೇ ಮಂತ್ರ ಇಲ್ಲಿ ಕೊಟ್ಟಿದ್ರು, ಇಸ್ಕೊಂಡ್ಬಂದಿದ್ದೆ ತೊಗೊಳ್ಳಿ ಅಂತ ಕೊಡ್ತಾ, ಅದನ್ನು ತೊಗೊಳ್ತಾನೆ. ನಮ್ಮ ಮನೇಲೆ ಕಳಿಸ್ಕೊಟ್ಟಿರೋ ತೊಗೊಳೋದಿಲ್ಲ. ಮಂತ್ರಾಕ್ಷತೆ ಹೇಗೆ ಕೊಟ್ಟವ್ರನ್ನ ಫೇತ್ಫುಲ್ಲಾಗಿ ಒಪ್ಪಿಸಿ ಮುಂದೆ ಹೋಗಬೇಕು, ಹಾಗೆ ನಮ್ಮದು ಬೆರೆಸದೆ ಕೊಡಬೇಕಲ್ಲ, ಆ ರೀತಿ ಮಾಡಿದರೆ ಅದು ವಿವೇಕ ಅಂತ ಕರೀತಾರೆ. ದೃಷ್ಟಾಂತ ಹೇಳಿದರೆ ಈಗ ದೇವ ನಿರಂಜನ ಪರಮಂ ಸಾಮ್ಯಂ ಉಪೈತಿ. ಸತ್ಯ ಒಂದೇ ಅಂತ ಹೇಳೋದಕ್ಕೆ ಏನು ಮಾಡ್ತಾರೆ ಅಂದರೆ, ಈ ರೀತಿ ಹೇಳ್ಬೋದು ಬೇಕಾದರೆ, ಅದು ಭಿನ್ನಾಭಿಪ್ರಾಯ ಇಲ್ಲ ಒಂದೇ ಹಾಗೆಲ್ಲ ಹೇಳ್ಬೋದು. ಎಷ್ಟೇ ಹೇಳಿದ್ರು ಕೂಡ ಏನಾಗುತ್ತೆ ಅಂದರೆ ಸ್ವಲ್ಪ ಡೌಟ್ ಬರುತ್ತೆ. ಒಂದೇ ಅಂದ್ಬಿಟ್ರೆ ಏನಾಗುತ್ತಾಗ ಸಂದೇಹನೇ ಬರೋದಿಲ್ಲ. ಆ ರೀತಿ ಹೇಳೋ ಪ್ರತಿ ಅವತ್ತಿನ ಸಾರೆ ರೀ ಇದು 20 ವರ್ಷದ ಅದೇ ಸಾರೆ, ಅದು ಬೇರೆ ಅದೇ ಬೇರೆ ಹೇಳ್ತಾರೆ. ಅಷ್ಟು ಒತ್ತು ಕೊಟ್ಟಷ್ಟು ಏನಾಗುತ್ತೆ ಅಂದರೆ ಅಷ್ಟೇ ಸಿಮಿಲರ್ ಇರುತ್ತೆ. ಎಷ್ಟೇ ಒತ್ತಿದ್ರು ಅಷ್ಟೇ ಸಿಮಿಲರ್ ಇರ್ತಾರೆ, ಸೇಮ್ ಅಂತ ಅರ್ಥ ಆಗೋದಿಲ್ಲ. ಯಾಕೆ ಅಷ್ಟೇ ಸಿರೋ ಚಾನ್ಸೇ ಇಲ್ಲ, ಅದು ಗೊತ್ತಾಯ್ತಾ. ಅದು ವಿವೇಕ ಅಂತ ಕರೆಯೋದು. ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ಇತಿ ಸನ್ನಿಹಿತ ವಾಕ್ಯ ಬಲ. ಮುಂದಿದೆ ಮುಂದೆ ಅದೇ ವಾಕ್ಯನೇ ಹೇಳುತ್ತೆ, ಪರಮಾತ್ಮನ ಹತ್ರ ಹೋಗ್ತಾನೆ ಅಂತ ಹೇಳ್ಬಿಟ್ಟಿದೆ. ಬೆಂಗಳೂರು ಬಂತೊಂದು ಇನ್ನೂ ಕಾಣಿಸ್ತಾ ಇರುತ್ತೆ, ಆಗಲೇ ಬೆಂಗಳೂರು ಬಂತು ಅಂದ್ಬಿಡ್ತ, ಇನ್ನು ಬಂದಿಲ್ಲ. ಅದು ತುಂಬ ಹತ್ತಿರ ಬಂದಾಗ ಅದೇ ಬಂತು ಅಂತ, ಇನ್ನೂ ಹೋದ್ಬಿಟ್ರೆ ಇನ್ನೂ ಮನೆ ಬಂದಿಲ್ಲ, ಬಂದಾಯ್ತು ಅಂತ ಹೇಳ್ತಾ. ಇವೆಲ್ಲ ಏನು ಅಂದರೆ ತುಂಬ ದೂರ ಇಲ್ಲ. ಟೆನ್ಷನ್ ಇದ್ದವ್ರಿಗೆ ಆ ರೀತಿ ಹೇಳಿದಾಗ ಅರ್ಥ ಆಗುತ್ತೆ. ಇನ್ನು ದೂರ ಇದ್ದರೂ ಕೂಡ ಬಂದ್ವಿ ಅಂತ ಹೇಳ್ತಾ ಸಮಾಧಾನ ಆಗುತ್ತೆ. ಏಕೀಭೂತ ಆ ಒತ್ತು ಕೊಡೋದಕ್ಕೆ ಪದ ಹಾಗೆ ಉಪಯೋಗಿಸ್ತಾರೆ. ಅವರಿಬ್ಬರು ಒಂದೇ ರೀ, ಏನು ವ್ಯತ್ಯಾಸ ಇಲ್ಲ ಅಂದರೆ ಸಿಮಿಲಾರಿಟಿ ಭಾರಿ ಜಾಸ್ತಿ ಇದೆ ಅಂತ ಅರ್ಥ. ಇಬ್ಬರು ಒಂದೇ, ಇಬ್ಬರು ಅನ್ನೋ ಪದದಲ್ಲೇ ಉತ್ತರ ಏನಿದೆ ಭೇದ ಅಂತ ಬಂದುಬಿಟ್ಟಿದೆ ಆಗಲೇ. ಇನ್ನೇನು ಹೇಳಿದ್ರು ಕೂಡ ಅದಕ್ಕೆ ವಿರೋಧ ಬರದಂತೆ ಓದ್ಕೋಬೇಕು ನೀವು. ಅಭೇದಕ್ಕೆ ವಿರೋಧ ಬರುತ್ತೆ, ಭೇದಕ್ಕೆ ವಿರೋಧ ಬರುತ್ತಲ್ಲ. ಹಾಗಿದ್ರೆ ನಮ್ಮ ಪ್ರಶ್ನೆ ಇದೆ, ಅವರು ಅಭೇದ ಅರ್ಥ ಮಾಡ್ತಾರೆ, ಸರಿ ಭೇದ ವಾಕ್ಯಕ್ಕೆ ಏನಪ್ಪ ಗತಿ ಆಗಿದ್ರೆ ವಿರೋಧ ಬರೋದಿಲ್ವಾ? ಈಗ ಶುರುವಾಯಿತು ತುಂಬ ಜನ ಮಾತಾಡಿದಾಗ ಏನು ಮಾಡಬೇಕಾಗ ಮೆಜಾರಿಟಿ ನೋಡ್ಕೋಬೇಕು. ಅವ್ರು ಹೇಳೋ ಪ್ರಕಾರ 5 ವಾಕ್ಯ ಅವ್ರ ಪರ ಇರೋದು, 5 ವಾಕ್ಯ. ಅದು ಇಂಡೈರೆಕ್ಟ್ ವಾಕ್ಯಗಳು ಬೇರೆ. ನಮ್ಮದು ಎಷ್ಟಿದೆ? ಅನಂತ ವೇದಗಳೇ ಇದೆ, ಅನಂತ. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಅದಕ್ಕೆ ಅಪಾರ್ಥ ಮಾಡೋದ್ರ ಗತಿ ಏನದಕ್ಕೆ ಅಲ್ಲೇನು. ಮತ್ತು ನಿರವಕಾಶ, ಸಾವಕಾಶ, ಎಷ್ಟು ಮೆಥಡ್ ತೋರಿಸ್ತಾರೆ ಆಚಾರ್ಯ. ಅದೆಲ್ಲ ತಲೆಯಲ್ಲಿದ್ದರೆ ನಿತ್ಯ ಜೀವನದಲ್ಲೂ ಫಸ್ಟ್ ಕ್ಲಾಸಾಗಿ ಅರ್ಥ ಮಾಡ್ಕೋಬೋದು. ಶಾಸ್ತ್ರಾರ್ಥ ಅಂತಲೂ ಅಷ್ಟು ಚೆನ್ನಾಗಿ ತಿಳಿಯುತ್ತೆ. ಕೊಟೇಶನ್ ಕೊಡ್ತಾರೆ ಅದಕ್ಕೋಸ್ಕರ. ಈಗ ಏಕೀಭಾವ ಶಬ್ದಸ್ತು ಸಾನ್ನಿಧ್ಯೆ ಅಪಿ ಭವತಿ. ಏಕೀಭಾವ ಶಬ್ದ ತುಂಬ ಸುಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅದು ಬಿಸಿ ಇತ್ತು, ಅದು ಬಿಸಿ ಅಲ್ರಿ ಬೆಂಕಿ ಅದು ಅಂತ ಹೇಳ್ತಾರೆ. ಅಷ್ಟು ಸುಡುತ್ತೆ ಅಂತ ಒತ್ತು ಹೇಳಬೇಕಾಗಿದೆ. ಖಾರ ಅಂದರೆ ಖಾರ ಅಲ್ಲ, ಬೆಂಕಿ ಅಂತ ಹೇಳ್ತಾರೆ. ತುಂಬ ಜಾಸ್ತಿ, ಸ್ವಲ್ಪ ಜಾಸ್ತಿ ಆಗಿದ್ದರೆ ಅಂಬೋದಿಲ್ಲ. ಅದರ ಸ್ವಲ್ಪ ತುಂಬ ಜಾಸ್ತಿ ಆಗಿದ್ದರೆ ಇದು ಖಾರ ಅಲ್ಲ, ಬೆಂಕಿ. ಈ ಪದಗಳು ಉಪಯೋಗಿಸ ಅರ್ಥ ಆಗುತ್ತೆ ಹೇಳೋದು. ಹೌದಾ, ತುಂಬ ಜಾಸ್ತಿ ಆಗಿದೆಯಾ, ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಯಥೋದಕಂ ಏಕೀಭೂತಾತು ಸಾಸೇನ ಪಾಂಡವಾನ್ ಅಭ್ಯವರ್ತತ ಇತಿ ವತ. ಕುರುಕ್ಷೇತ್ರದ ಯುದ್ಧದ ಮಾತಿದು ಒಂದು. ಎಲ್ಲ ಬಂದರು, ಈಗ ಭೀಮಸೇನ ದೇವರು ಬಂದರು. ಎಲ್ಲ ಏನು ಮಾಡಿದ್ರು ಇವರು? ಎಲ್ಲ ಒಟ್ಟಾಗಿಬಿಟ್ರು. ಒಬ್ಬೊಬ್ರು ಹೋದ್ರೆ ಆಗೋದಿಲ್ಲ ಅಂತ ಹೇಳಿದ್ರು, ಒಟ್ಟಾಗಿ ಹೊಡಿಸ್ಕೊಂಡ್ರು ಅಷ್ಟೇ. ಒಬ್ಬೊಬ್ರು ಹೊಡಿಸ್ಕೊಂಡು ಒಟ್ಟಾಗಿ ಹೊಡಿಸ್ಕೊಂಡು ಏಕೀಭೂತ ಅಂತಿದೆ. ಎಲ್ಲ ಒಂದೇ ಆಗಿದ್ದರೆ, ಒಂದೇ ಆಗೋದಾಗಿದ್ದರೆ ಹಾಕ್ಬೇಕಾದನ್ನ ಒಂದು ಲೋಟ ನೀರಿಗೆ ಇನ್ನೊಂದು ಲೋಟ ನೀರು ಹಾಕಿದ್ರೆ ಏನಾಗಬೇಕದೀಗ? 2 ಲೋಟ ಆಗಲೇಬೇಕು. ಹಾಕಿದ್ರೆ ಹೋದರೆ ವೇಸ್ಟ್ ಸುಮ್ಮನೆ ಯಾಕೆ ಹಾಕ್ತಾರೆ? ಅಲ್ಲೇನು ನ್ಯಾಚುರಲಿ ಇದೊಂದು ತಂದಷ್ಟು ದೊಡ್ಡ ಪಾತ್ರೆ ಇಡ್ತಾರೆ ನಾವು. ಅದು ಐಕ್ಯ ಆಗೋದಾದ್ರೆ ವಾಲ್ಯೂಮ್ ಬೇಕಾಗೋದಿಲ್ಲ, ಎಲ್ಲ ಅದರಲ್ಲೇ ಹಾಕ್ತಾ ಹೋಗ್ತಿರೋದು. ಎಲ್ಲರೂ ಕೂಡ ಐಕ್ಯ ಆಗಿದ್ದರೆ ಸಪ್ರೇಟಾಗಿ ಕಾಣಲೇಬಾರ್ದು. ಕಾಣುತ್ತಲ್ಲ. ಯಥೋದಕಂ ಶುದ್ಧೇ ಶುದ್ಧ ಮಾಸಿಕ್ತಂ ತಾದೃಗೇವ ಭವತಿ. ಇನ್ನು ಅಂತಹದ್ದೇ ನೀರು ಏನು ಮಾಡಿಬಿಟ್ರು, ಅಯ್ಯೋ ನೀರು ಹಾಕಿಬಿಟ್ಟಿಯಲ್ಲ ಅಂತ. ಅದು ಮಡಿ ನೀರೇ ಅಂತ ಆಶ್ಚರ್ಯವಾಯಿತು. ಅದು ಮಡಿನೇ ಆಗಿದ್ದರಿಂದ ಏನಾಯಿತು? ಒಂದೇ ನೀರು ಅಂದರೆ ಏನು? ಒಂದೇ ಮಡಿ, ಆ ಕಾಮನ್ ಮಡಿ ಆ ರೀತಿ ಉಪಯೋಗಿಸ್ತಾರೆ. ಯಥಾ ಉದಕಂ ಶುದ್ಧೇ ಶುದ್ಧ ಮಾಸಿಕ್ತಂ, ಶುದ್ಧವಾದ ನೀರಿನಲ್ಲಿ ಹಾಕಿದ ಶುದ್ಧವಾದ ನೀರು ಹೇಗೆ ತಾದೃಗೇವ ಭವತಿ, ಶುದ್ಧವಾಗಿ ಇರುತ್ತಾ ಹಾಗೆ ಏವಂ ಮುನೇರ್ವಿಜಾನತ ಆತ್ಮ ಭವತಿ ಗೌತಮ. ಈ ರೀತಿ ತಿಳ್ಕೊಂಡು ಅಪರೋಕ್ಷ ಜ್ಞಾನಿಯಾದವನು ಮುಂದೆ ಏನಾಗ್ತಾನವನು? ಈ ರೀತಿ ದೇವರ ಹತ್ರ ಹೋಗಿ ಸಾಮ್ಯವನ್ನು ಹೊಂದ್ತಾನೆ. ಯಾವ ಸಾಮ್ಯ ಅದು? ಮತ್ತೆ ಐಕ್ಯ ಅಲ್ಲ ಅಂತೇಳಿ ಅದು ಚೆನ್ನಾಗಿ ಅರ್ಥ ಮಾಡಿಸ್ಬೇಕಾಯ್ತು. ಮತ್ತೆ ಸಾಮ್ಯನೂ ಶುರು ಮಾಡಿಬಿಡ್ತಾನೆ. ಆ ಸರ್ವಸಾಮ್ಯ ಕೂಡ ಅಲ್ಲ. ಸರ್ವಸಾಮ್ಯನೇ ಒಪ್ಪದೆ ಹೋದಾಗ ಐಕ್ಯ ಹೇಗೆ ಒಪ್ತಾರೆ? ಗೊತ್ತಾಯ್ತಾ? ಐಕ್ಯನೇ ಕೊಡೋದಿಲ್ಲ ಅಂದರೆ ಇದು ವಾಪಸ್ ಬರೋದಿಲ್ಲ. ಇದು ಬಂದಮೇಲೆ ಅದನ್ನು ಒಪ್ಪಲೇಬೇಕು. ಆ ರೀತಿ ಹೇಳ್ತಾರೆ. ಆ ಮಾತನ್ನು ಆಚಾರ್ಯ ಬರೀತಾರೆ. ನಿಜವಾಗಲೂ ಕೂಡ ಐಕ್ಯನ ಅಕಸ್ಮಾತ್ ಹೇಳೋದಾಗಿದ್ದರೆ ಯಾರಿಗೆ ಹೇಳ್ಬೋದಾಗಿತ್ತು? ಬ್ರಹ್ಮದೇವರಿಗೂ ದೇವರಿಗೂ ಹೇಳ್ಬೋದಾಗಿತ್ತು. ತುಂಬ ಹತ್ತಿರ ಇದ್ದಾರೆ. ಆದ್ದರಿಂದ ನಮ್ಮ ಪ್ರಕಾರ, ಅವ್ರ ದೃಷ್ಟಿ ನಮ್ಮ ಪ್ರಕಾರ ಹತ್ತಿರ ಇದ್ದಾರೆ. ಅವರೇ ಆಗೋದಿಲ್ಲ ಅಂತ ಅವರೇ ಹೇಳ್ತಿರ್ಬೇಕಾದ್ರೆ ನಾವಲ್ಲ, ಅವರೇ ಹೇಳ್ತಿರ್ಬೇಕಾದ್ರೆ ನಾವೇನಾಗ್ತೇವೆ? ಈ ಸಿಂಪಲ್ ಲಾಜಿಕ್.
ನಚ ಅದು ಮುಂದೆ ನಾಳೆ ಅವೆಲ್ಲ ಕೇಳೋದಷ್ಟೇ ಅಲ್ಲ. ಇವತ್ತು ತಿಳ್ಕೊಂಡ್ಬಿಟ್ರೆ ಒಂದು ಪಾಂಡಿತ್ಯ ಎರಡು ವಿಧ. ಕಾನ್ಸೆಪ್ಟ್ ಪಾಂಡಿತ್ಯ ಬೇರೆ, ಶಬ್ದದ ಪಾಂಡಿತ್ಯ ಬೇರೆ. ಶಬ್ದದ ಪಾಂಡಿತ್ಯ ಬರಬೇಕಾದ್ರೆ ತುಂಬ ಹೆಚ್ಚು ಶ್ರಮ ಪಡಬೇಕು. ಆದರೆ ಕಾನ್ಸೆಪ್ಟ್ ಅಂತ ತಿಳ್ಕೊಬೇಕಾದ್ರೆ ಹೆಚ್ಚು ಶ್ರಮ ಇಲ್ಲ. ಬಟ್ ಮೋರ್ ಎಫೆಕ್ಟಿವ್ ಇದು. ಶಬ್ದದ ಮೋರ್ ಎಫೆಕ್ಟಿವ್ ಅಲ್ಲ, ಇದು ಮೋರ್ ಎಫೆಕ್ಟಿವ್. ಶಬ್ದ ಆ್ಯಡ್ ಆಗುತ್ತೆ ಅಷ್ಟೇ, ಅದು ಸಿಸ್ಟಮೆಟಿಕ್ ಹೇಳಕ್ಕೆ ಬರುತ್ತೆ ಶಬ್ದ ಗೊತ್ತಿದ್ದರೆ. ಬಟ್ ಕಾನ್ಸೆಪ್ಟ್ ಗೊತ್ತಾಗ್ಬಿಟ್ರೆ ಪಂಡಿತ ಅಂತಲೇ ಅರ್ಥ. ಇವತ್ತು ಹಳ್ಳಿಯವರು ಒಳ್ಳೆಯವರು ಅಂತ ಯಾಕೆ ಕರಿತಿದ್ರು? ಓದಿ ಒಳ್ಳೆಯವರಾಗಿಲ್ಲ ಅವರು, ಮೋಸ ಮಾಡೋದೇ ಇಲ್ಲ. ಒಳ್ಳೆತನ ಹೌದಲ್ಲ, ಓದಿ ಮೋಸ ಮಾಡೋದಿಲ್ಲ, ಗ್ರೇಟ್ ಅದು. ಹೇಗೆ ಯಾಕೆ ಎಲ್ಲ ಗೊತ್ತಾಗಿದೆ ಅವನಿಗೆ. ಇವನಿಗೆ ಸುಮ್ಮನೆ ಮೋಸ ಮಾಡಬಾರ್ದು ಅಷ್ಟು ಗೊತ್ತಿತ್ತು. ಇಬ್ಬರು ಸಜ್ಜನರೇ, ದೊಡ್ಡ ವಿದ್ವಾಂಸನೂ ಸಜ್ಜನ, ಇವನು ಸಜ್ಜನ. ಬಟ್ ಅವನು ಏನಿದೆ ಫುಲ್ ಸಪೋರ್ಟಿವ್ ಆಗಿ ಇವ್ರಿಗೆ ಅಷ್ಟೆಲ್ಲ ಗೊತ್ತಿಲ್ಲ. ನಮಗೆ ಅದೆಲ್ಲ ಗೊತ್ತಾಗೋದಿಲ್ಲ ರೀ, ನಮ್ಗೆ ಗೊತ್ತಾಗೋದಿಷ್ಟೇ, ಅದು ನಮ್ಮಿಂದ ಕೇಡಾಗಬಾರ್ದು, ಅವ್ರು ಇಷ್ಟೇ ಅವರು ಹೇಳೋದು. ನಾನು ಇನ್ನೊಬ್ರು ಕದ್ದೆ ಅಂತ ಆಗಬಾರ್ದು, ನನಗೆ ಇಷ್ಟ ಇಲ್ಲ ಅಂದ್ಬಿಡ್ತಾರೆ. ಇದು ಶಾಸ್ತ್ರ ಸಾರನೇ. ನಾವೇನು ಮಾಡ್ತೀವಿ ಅಂದರೆ ಆಡಿನ ಪಂಡಿತರನ್ನೇ ಮಾಡಿಬಿಡ್ಬೇಕು, ಇಲ್ಲೋ ಏನೂ ಮಾಡಬಾರದು, ಹಾಗೆ ಮಾಡಬಾರ್ದು. ಇದು ಕಾನ್ಸೆಪ್ಟ್ ಹೇಳ್ತಾ ಹೊರಟ್ಬಿಟ್ರೆ ಎಷ್ಟೋ ಸರ್ತಿ ನಿಮಗೆ ಗೊತ್ತಿರೋದಿಲ್ಲ, ಸಣ್ಣ ಬುದ್ಧಿ ಇರುತ್ತೆ ಅವರಿಗೆ, ಅವ್ರು ಸಂಸ್ಕೃತದ ಅಕ್ಷರ ಬರೋದಿಲ್ಲ. ಇಂಥ ಕಾನ್ಸೆಪ್ಟ್ ಇವರಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಗೊತ್ತಾಯ್ತು. ಅವರು ಕ್ಲಾರಿಟಿ ವಿಲ್ ಬಿ ಮೋರ್, ಅದು ಅರ್ಥ ಮಾಡ್ಕೊಂಡು ಇವರಿಗಿಂತ ಹೆಚ್ಚು ಜ್ಞಾನ ಬರೋದು, ಸ್ಪಷ್ಟತೆ ಬರೋದು. ಇವಾಗ ತುಂಬ ಜನ ಇಂಟರ್ನ್ಯಾಷನಲ್ ಫಿಗರ್ಸ್ ಆಗಿರೋದೆಲ್ಲ ಸಂಸ್ಕೃತ ಓದಿಯೇನಾಗಿಲ್ಲ ಅವರು, ಗೊತ್ತಾಯ್ತಾ. ಬರೀ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡು ಪ್ರೆಸೆಂಟ್ ಮಾಡ್ತಾರಲ್ಲ, ಅದು ಅವರ ಸ್ಪೆಷಾಲಿಟಿ ಆಗಿದೆ. ನಾವೊಂದು ಭ್ರಮೆ ಹುಟ್ಟಿಸ್ಬಿಟ್ಟಿದ್ದಾರೆ ಓದಲೇಬೇಕು ಅಂತ. ಅದು ಅವಕಾಶ ಇದ್ದಾಗ ಓದಬೇಕು, ಅವೆಲ್ಲ ಬೇಡ ಅಂತ ಹೇಳೋದೇ ಇಲ್ಲ. ಮತ್ತು ಇನ್ನು ಪರ್ಫೆಕ್ಷನ್ ಜಾಸ್ತಿ ಬರುತ್ತೆ, ಅವೆಲ್ಲ ಕರೆಕ್ಟೇ. ಅದು ಇದು ಉಪಯೋಗ ಇಲ್ಲ ಅಂತ ಹೇಳಬಾರ್ದು. ಯಾವುದು ಅದು ಓದಿದ್ರೆ ಸಂಸ್ಕೃತ ಬರೋದ್ರೆ ಏನೂ ಬರೋದಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ದೊಡ್ಡ ದೊಡ್ಡ ಕೆಲಸ, ಭಾಳಷ್ಟು ಕೆಲಸ ಮಾಡಿದವರೆಲ್ಲ ಸಂಸ್ಕೃತ ಓದ್ದೇನೆ ಮಾಡಿದ್ದಾರೆ. ಅದು ಯಾಡಾಗುತ್ತೆ ಅನ್ನೋದನ್ನು ಅಲಗಳಿಲ್ಲಕ್ಕೆ ಸಾಧ್ಯ ಇಲ್ಲ. ಬಟ್ ಅದು ಬಿಟ್ಟರೆ ಏನೂ ಆಗೋದಿಲ್ಲ ಅಂತ ಹೇಳೋದು ಅಷ್ಟೇ ತಪ್ಪು. ವಿದುರ ಒಂದು ಮಾತು ಸಂಸ್ಕೃತ ಇದ್ದಾರೆ ಮಾತಾಡ್ತಿರಲಿಲ್ಲ, ಎಷ್ಟು ಗೌರವ ಇತ್ತು, ಎಲ್ಲ ವಿಷಯ ಗೊತ್ತಿತ್ತು ಆತಗೆ. ಆ್ಯಸ್ ಪರ್ ರೂಲ್ಸ್ ಹೇಳಬಾರ್ದು, ಹೇಳ್ತಿದ್ದೆ ಅಷ್ಟು, ಮಾತಾಡ್ತಿದ್ದೆ. ಹಿಂದೆ ಹಳ್ಳಿ ಪಂಚಾಯತಿಲಿ 5 ಜನನೂ ಇವರೇ ಇರ್ತಾರೆ. 5 ಜನ ಕೊಡ್ತಿದ್ದೆ ಸಾಮಾನ್ಯ ಹಳ್ಳಿಗಳಲ್ಲಿ. ಪಂಚಾಯತಿ ಅಂದರೆ 5 ಜನ, 5 ಜನ ಹೆಪ್ಪಟ್ಟು ಹೋಗ್ತಾರೆ ಎಷ್ಟು ಸಲ, ಯಾರಿಗೇನು ಗೊತ್ತಿಲ್ಲ. ಅದರಲ್ಲಿ ಒಬ್ಬ ಸ್ವಲ್ಪ ಸೀನಿಯರ್ ಇದ್ದರೆ ಗೊತ್ತಿರ್ತಾರೆ ಅಷ್ಟೇ. ಅವ್ರಿಗೇನು ಏನಂದರೆ ಸರಿಯಾಗಿ ಮಾತಾಡ್ತಾರೆ ಅಷ್ಟೇ. ಆ ದುಡ್ಡು ಇಸ್ಕೊಂಡಿದ್ದೇನಪ್ಪ, ಇಸ್ಕೊಂಡಿದ್ಯಾ, ವಾಪಸ್ ಕೊಟ್ಟಿಯಾ, ಇಲ್ಲ, ಕೊಡೋದು ಸರಿ ಹೌದಲ್ಲ, ಕೊಡ್ತೀವಿ ಇಲ್ಲ, ಕೊಡ್ತೀವಿ, ಇಷ್ಟೇ ಮುಗಿದೋಯ್ತು 5 ದಿವಸ. ಇಲ್ಲಿ ಹಾಗೆಲ್ಲ ಮಾಡಿ ಸುಳ್ಳು ಸುರಿವು ಮಾಡಿ 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 ಮೋಸ ಮಾಡಿಬಿಡ್ತಾರೆ. ಇವತ್ತು ನ್ಯಾಯ ತೀರ್ಮಾನ ಮಾಡಬೇಕಾದ್ರೆ, ನಿಷ್ಪಕ್ಷಪಾತ ಇರ್ಬೇಕಾದ್ರೆ ಪ್ರೆಸೆಂಟೇಷನ್ ಕ್ಲಿಯರ್ ಇರಬೇಕು. ಇವ್ರು ಏನು ಮಾಡ್ತಾರೆ ಗೊತ್ತಾ, ಫಸ್ಟ್ ನಿಮಗೆ ಡೇಟ್ ಮುಂದೆ ಹಾಕಿದಾಗೆಲ್ಲ ಆ ಸಾಕ್ಷಿ ಮರ್ತು ಬಿಡ್ತಾರೆ ಎಷ್ಟೋ ವಿಷಯಗಳೆಲ್ಲ, ಟ್ರಿಕ್ ಮಾಡ್ತಾರೆ. ವರ್ಷ 2 ವರ್ಷ ಅದು ಮುಂದೆ ಹೋದ್ಮೇಲೆ ಅವ ಜಡ್ಜ್ ಚೇಂಜ್ ಆಗಿಬಿಡ್ತಾರೆ, ಮತ್ತೆ ಮೊದಲೇ ಶುರು ಆಗಬೇಕು. ಅಷ್ಟೊತ್ತಿಗೆ ಬರ್ತಾರೆ, ಅವ್ನು ನೋಡಿದೆಯಲ್ಲ ಯಾವ ಡ್ರೆಸ್ ಹಾಕೊಂಡಿದ್ದ ಗೊತ್ತಾ ಅಂತ, ನೆನಪಿಲ್ಲ ಅಂತ, ಮತ್ತು ನೀನೇ ಸಾಕ್ಷಿ ಆಗ್ತಿ ಆಗೋದಿಲ್ಲ. ಅವತ್ತು ಕೇಳಿದ್ರೆ ಹೇಳ್ತಿದ್ದ ಪಾಪ, ಇವತ್ತು ಕೇಳಿದರೆ ತಪ್ಪು. ಅದಕ್ಕೆ ಅನ್ನೆಸರಿ ಇದು ಮಾಡೋದ್ರಲ್ಲಿ ಮೋಸ ಸೇರ್ಕೊಂಡ್ಬಿಡುತ್ತೆ. ಅಲ್ಲಿ ಎಲ್ಲರಿಗೂ ಹಾಗೆ ಮಾಡಬೇಕು ಅಂತ ಅರ್ಥ ಅಲ್ಲ, ಕೆಲವು ಅನಿವಾರ್ಯ ಇದ್ದಾಗ ಮಾಡಲಿ. ಎಲ್ಲದೂ ಒಂದು ಪ್ರೊಸೀಜರ್ ಆಗಿಬಿಟ್ಟಿದೆ, ಅದು ಆ ಥರ ಮಾಡಬಾರ್ದು. ಒಂದು ಮಾತಿದೆ, ಜಸ್ಟಿಸ್ಸು ಡಿಲೇ ಆಗಬಾರ್ದು, ಆದರೆ ಜಸ್ಟಿಸ್ ಹರಿಯೂ ಆಗಬಾರ್ದು. ಜಸ್ಟಿಸ್ ಹರಿಡ್ ಇಸ್ ಬರೀಡ್ ಅಂತ ಕರೀತಾರೆ. ಒಂದೇ ಕೇಳಿರ್ತಾರೆ ಎಲ್ಲರೂ, ಯಾವುದನ್ನು ಡಿಲೇ ಅಷ್ಟೇ ಕೇಳಿರ್ತಾರೆ. ಇದು ಹಾಗಲ್ಲ, ಹರಿಡ್ ಬರೀಡ್ ಅಂದರೆ ನ್ಯಾಯ ಏನಾಗುತ್ತೆ, ಹೂತಾಕಿಬಿಡ್ತಾರೆ ಅಂತ. ಬರಿ ಮಾಡೋದು ಅಂದ್ರೆ ಏನು, ಹೂತಾಕ ನ್ಯಾಯ ಮುಚ್ಚೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅವಸರನೂ ಮಾಡಬಾರ್ದು, ತಡನೂ ಮಾಡಬಾರ್ದು. ಆದರೆ ಎಷ್ಟು ಅವಸರ ಮಾಡಬೇಕು ಅಷ್ಟು ಮಾಡಬೇಕು, ಎಷ್ಟು ತಡ ಮಾಡಬೇಕು. ಇವತ್ತು ನೋಡಿ, ನಾಳೆ ಪರೀಕ್ಷೆ ಇದೆ, ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಡೆಸಿಷನ್ನು ನೆಕ್ಸ್ಟ್ ವೀಕ್ ಹೇಳ್ತೀವ್ರೆ, ಪರೀಕ್ಷೆ ಮುಗಿದೋಗ್ಬಿಟ್ಟಿರುತ್ತೆ. ಏನು ಮಾಡ್ತಾರಾಗ ಅವರು? ಇಮ್ಮಿಡಿಯೇಟ್ ಕೊಟ್ಬಿಡ್ತಾರೆ. ಎಷ್ಟೋ ವಿಷಯ ಇಮ್ಮಿಡಿಯೇಟಾಗಿ ಬರುತ್ತೆ. ಅಷ್ಟು ಇದು ಮಾಡಿದರೆ ಸಾಕು. ಕೆಲವೊಂದು ಮಾತ್ರ ಎಷ್ಟು ಎಳಿತಾರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಇವರಿಗೆ ಸಾಕಾಗ್ಬಿಡುತ್ತೆ, ಹೋದ್ರೆ ಬಿಡಿ, ಸೋತ್ರ ಪರವಾಗಿಲ್ಲ, ಹೋಗೋದಿಲ್ಲ ಅಂದ್ಬಿಡ್ತಾರೆ. ಆ ಸ್ಥಿತಿ ಬಂದುಬಿಡ್ತಾರಪ್ಪ. ಅದೊಂದು ಟ್ರಿಕ್ಕೆ. ಮತ್ತೆ ಅವನು ಬೇಕಂತೆ ಮಾಡಲಿರ್ತವೆ, ಆಮೇಲೆ ಸಂಧಾನಕ್ಕೆ ಬರ್ತಾರೆ. ಮೊದಲು ಮಾಡಿ ಬಂದಿರಲ್ಲ, ಆಮೇಲೆ ಬರ್ತಾರೆ. ಯಾಕೆ ಏನಾಗಲ್ಲ ಅಂತ ಗೊತ್ತಾಯಿತು, ಹೋಗಲಿ ಬಿಡಿ, ಏನಾದ್ರು ಹೋಗಲಿ, ಇಷ್ಟಾದ್ರೂ ಬರುತ್ತಲ್ಲ. ಇದೆಲ್ಲ ಸರಿಯಾದ ಮಾರ್ಗ ಅಲ್ಲ. ಬಟ್ ಒಂದಿಷ್ಟು ಅವಸರ ಪಡಬಾರ್ದು ಅಂತ ಆಗ್ತಾರೆ. ಡಿಲೇನೂ ಮಾಡಬಾರ್ದು, ಅವಸರ ಪಡಬಾರ್ದು. ಅದಕ್ಕೆ 3 ತಾಸು ಮುಗಿತ ಬಡಿಸಿದರೆ ಸರಿ. ಆಮೇಲೆ 3 ತಾಸು ದಾಟಷ್ಟು ಆಗಬಾರ್ದು, ಸೀದಾ ಅಲ್ಲಿಂದಲೇ ಹಾಕ್ಬಿಡ್ಬಾರ್ದು ಒಲೆಯಿಂದ. ಅದು ಉಣ್ಣೋಕ್ಕಾಗೋದಿಲ್ಲ, ಇದು ಊಟ ಮಾಡೋಕ್ಕಾಗೋದಿಲ್ಲ.